ಇತ್ತ ಕೆಆರ್ ಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಉತ್ತಮವಾಗಿ ಜನಬೆಂಬಲ ಕೂಡ ಸಿಗ್ತಾ ಇದೆ. ಇನ್ನು ಭರ್ಜರಿ ಪ್ರಚಾರದಲ್ಲಿ ತೊಡಗಿರುವಂತಹ ಅವರಿಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇನ್ನು ನಾನೇನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಹೊಸಬನಲ್ಲ, ನಾನು ಇದೇ ಜಿಲ್ಲೆಯವನು. ಮತದಾರರ ಸಮಸ್ಯೆ ಮನಸ್ಥಿತಿ ಆಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇನ್ನು ಪಕ್ಷ ನಾಯಕರು ನಮ್ಮ ಜೊತೆ ಇದ್ದಾರೆ. ನನಗೆ ಹೀಗಾಗಿ ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಮಂಡ್ಯದಲ್ಲಿ 100ಕ್ಕೆ 100ರಷ್ಟು ನಾನು ಗೆಲ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿಯಾದ ನನಗೆ ಆಶೀರ್ವಾದ ಮಾಡಿ ಅಂತ TV5 ಕನ್ನಡಕ್ಕೆ ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೇಳಿಕೆ ಕೊಟ್ಟಿದ್ದಾರೆ. ಮಾಡ್ಕೊಟ್ಟಿಲ್ಲ ನನಗೆ ಎಲ್ಲ 2000 ಬಂದಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪ್ರಚಾರದ ಹಬ್ಬರ 2ನೇ ದಿನವೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು 2ನೇ ದಿನ ಏನು ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಳ್ಳಿಗಳು ಕೂಡ ಸಂಚಾರವನ್ನು ಮಾಡಿ ಮತಬೇಟೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದೀಗ ಸ್ವತಃ ಸ್ಟಾರ್ ಚಂದ್ರು ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಮಾತನಾಡಿಸ್ತೇನೆ. ಸರ್, 2ನೇ ಬಾರಿಗೆ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳ ಸಂಚಾರವನ್ನು ಮಾಡ್ತಿದ್ದೀರಿ, ಹೇಗಿದೆ ಸರ್ ರೆಸ್ಪಾನ್ಸ್? ಈಗ ಬೂಕನಕೆರೆ ಗ್ರಾಮ ಪಂಚಾಯತಿ ಎಲ್ಲ, ಹರಿಹರಪುರ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಗಳು ಹೋಗಿದ್ದು ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ಜನ ಈ ಬಿಸಿಲಲ್ಲೂ ಬಂದು ನಮಗೆ ಸಹಕರಿಸಿ ಮತ ನೀಡ್ತೀವಿ ಅಂತೇಳಿ ಅವರು ಬಾಯಲ್ಲಿ ಕೇಳ್ತಾ ಇದ್ದೀವಿ. ಸರ್, ಇಷ್ಟು ದಿವಸ ನಾಯಕರ ಮನೆಗಳನ್ನ ಭೇಟಿ ಮಾಡುವಂಥದ್ದು, ನಾಯಕರನ್ನ ಮನವೊಲಿಸ್ಕೊಳ್ಳುವಂಥದ್ದು, ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಏನು ಮತಯಾಚಿಸುವಂಥದ್ದು ಮಾಡಿದ್ರಿ. ಇದೀಗ ಹಳ್ಳಿಗಳ ಸಂಚಾರವನ್ನು ಮಾಡ್ತಿದ್ದೀರಿ. ಗ್ರಾಮೀಣ ಜನರು ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಮತ್ತು ಅವರ ಸಮಸ್ಯೆಗಳನ್ನೇನಾದರೂ ಆಲಿಸ್ತಿದ್ದೀರಾ ಅಂತ? ಹೌದು, ಈಗೆಲ್ಲ ಗ್ರಾಮ ಪಂಚಾಯತಿ ಎಲ್ಲ ಊರುಗಳಿಗೆ ಹೋಗ್ತಾ ಇದ್ದೀವಿ, ಅಲ್ಲಲ್ಲೇ ಸಿಕ್ಕಿ ಮಾತಾಡ್ತಿದ್ದೀವಿ. ಅವರು ಕಷ್ಟ ಸುಖ ಹೇಳ್ತಾರೆ. ಈಗ 5 ಗ್ಯಾರಂಟಿಲಿ ಕೆಲವರು ಬಂದಿರಲ್ಲ, ಏನಕ್ಕೆ ಬಂದಿಲ್ಲ ಏನು ಅಂತ ಹೇಳಿ ನಮ್ಮ ಲೀಡರ್ಗಳು ಎಲ್ಲ ಸೇರ್ಕೊಂಡು ಕುಂತ್ಕೊಂಡು ಆಮೇಲೆ ಎಲೆಕ್ಷನ್ನಲ್ಲಿ ಏನಿದೆ ಸಮಸ್ಯೆ ಬಗೆಹರಿಸೋಣ ಅಂತ ಹೇಳಿದರು. ಸರ್, ಈಗ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಏನು ಮತವನ್ನು ಕೇಳ್ತಿರ್ತಕ್ಕಂಥದ್ದು ಗ್ಯಾರಂಟಿಗಳ ಯೋಜನೆ ಹೆಸರಲ್ಲಿ. ನೀವು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿ ಈ ಯೋಜನೆ ಸಮರ್ಪಕವಾಗಿ ಎಲ್ರಿಗೂ ತಲುಪ್ತಿದೆಯಾ ಸರ್? ಯಾವ ರೀತಿ ಅದನ್ನು ಅವಲೋಕನ ಮಾಡಿದ್ರಿ? 5 ಗ್ಯಾರಂಟಿ ಕೊಟ್ಟಿರೋದು ಎಲ್ಲರೂ 90% ತಲುಪಿದೆ. ಇನ್ನು 10% ಏನಂದ್ರೆ ಕೆಲವು ಡಾಕ್ಯುಮೆಂಟ್ಸ್ ಕೊಟ್ಟಿರಲ್ಲ, ಅದರಿಂದ ಕೆಲವರು ಇದಾಯ್ತು. ಆ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಡಿ, ನಾವೆಲ್ಲನೂ ಸಾಲ್ವ್ ಮಾಡೋಣ ಅಂತ ಹೇಳಿದ್ವಿ. 90% ಎಲ್ಲ ಗ್ಯಾರಂಟಿ ತಲುಪಿದೆ. ಸರ್, ಈಗ ಸ್ಟಾರ್ ಚಂದ್ರು ಅವರು ಈಗ ಜನರ ಮಧ್ಯೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಜನರ ಬಳಿ ಯಾವ ರೀತಿ ಒಂದು ಮತವನ್ನು ಕೇಳ್ತಿದ್ರಿ? ಏನಕ್ಕಾಗಿ ಸ್ಟಾರ್ ಚಂದ್ರು ಅವ್ರಿಗೆ ವೋಟ್ ಹಾಕಬೇಕು ಅಂತ ಅನ್ಕೋತೀರಿ? ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಮಗ, ನಿಮ್ಮೂರು ಹುಡುಗ, ನನಗೆ ಮತ ಕೊಟ್ಟು ಗೆಲ್ಸಿ, ನಿಮ್ಮ ಸೇವೆ ಮಾಡೋಕ್ಕೆ ನಾನು ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ, ನಿಮ್ಗಳ ಮಧ್ಯೆ ಇರ್ತೀನಿ ಅಂತ ಕೇಳ್ಕೊತೀನಿ. ಸರ್, ಸ್ಟಾರ್ ಚಂದ್ರು ಅವರ ಒಂದು ಮೈಂಡ್ನಲ್ಲಿ ಮಂಡ್ಯದ ಅಭಿವೃದ್ಧಿಗೆ ಏನೆಲ್ಲ ಇದೆ ಅಂತ? ಈಗ ರೈತರಿಗೆ ಅಲ್ಲಿ ಮಳೆ ಬೀಳಲಿಲ್ಲ ಅಂದ್ರೆ ತೊಂದರೆ ಆಯ್ತದೆ. ಇನ್ನು ಈಗ ಇಲ್ಲಿ ಕೆರೆಯಲ್ಲಿ ನೀರಿಲ್ಲ, ಕಟ್ಟಲ್ಲಿ ನೀರಿಲ್ಲ. ಆ ಟೈಮಲ್ಲಿ ಏನೇನು ಬೆಳೆ ಬೆಳಿಬೇಕು, ಬೇರೆ ಟೈಮಲ್ಲಿ ಏನು ಬೆಳಿಬೇಕು, ಶುಗರ್ ಕೇನ್ ಹಾಕ್ಬಿಟ್ಟು ನೀರಿಲ್ಲ ಅಂದರೆ ಅದೊಂದು ಇದಾಗ್ತದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಬೆಳೆ ಬೆಳೆಯೋದು ಯಾವ ರೀತಿ ಅಂತ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ನಿಮ್ಮದೇ ಆದಂಥ ಒಂದು ಕಾನ್ಸೆಪ್ಟ್ ಇರ್ತದೆ, ಮಂಡ್ಯವನ್ನು ಈ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಆ ಡೆವಲಪ್ಮೆಂಟ್ನ ಕಾನ್ಸೆಪ್ಟು, ನಿಮ್ಮ ಕಾನ್ಸೆಪ್ಟ್ ಏನಿದೆ ಅಂತ ಸರ್? ಮಂಡ್ಯ ಯಾಕೆ ಡೆವಲಪ್ ಆಗಿಲ್ಲ ಅಂದರೆ ಬೆಂಗಳೂರು ಮತ್ತು ಮೈಸೂರು ಮಧ್ಯದಲ್ಲಿದೆ, ಸುತ್ತಮುತ್ತ ಕೆರೆ ವ್ಯವಸಾಯದ ಭೂಮಿ ಇದೆ, ಹಂಗಾಗಿ ಡೆವಲಪ್ ಆಗಿಲ್ಲ. ಮುಂದಿನ ದಿನ ಒಂದು ರಿಂಗ್ ರೋಡ್ ಮಾಡಿ, ಈಗ ಮೆಟ್ರೋ ಬಂದರೆ, ಇನ್ನು ಬೇರೆ ಇಂಡಸ್ಟ್ರಿ ತಂದರೆ ಇಲ್ಲಿ ಯೂತ್ಸ್ಗೆ ಎಲ್ಲಕ್ಕೂ ಅನುಕೂಲ ಐತೆ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ತಂದರೆ ಎಲ್ಲ ರೀತಿ ಅನುಕೂಲ ಆಗೋಕೆ ಒಂದು ಕನಸು ಕಾಣ್ತಾ ಇದ್ವಿ.
ಸರ್, ಈಗ ತಮ್ಮ ಎದುರಾಳಿ ಆಗಿರ್ತಕ್ಕಂಥವ್ರು ಮಾಜಿ ಮುಖ್ಯಮಂತ್ರಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರು, ಅವ್ರನ್ನ ಫೇಸ್ ಮಾಡಲಿಕ್ಕೆ ಯಾವ ರೀತಿ ಸನ್ನದ್ಧರಾಗಿದ್ದೀರಿ? ನಮ್ಮ ಪಕ್ಷ ಹಳೆ ಪಕ್ಷ, ಹಂಗಾಗಿ ನಾವು ಯಾರಿಗೂ ಏನು ಇದಿಲ್ಲ. ಅವರು ದೊಡ್ಡವರು, ನಾನು ಹೇಳ್ತಾ ಇದ್ದೀನಿ. ಅದು ನಾನು ಮೊದಲಿಂದಲೇ ಹೇಳ್ತೀನಿ, ಅಣ್ಣವ್ರ ಬಗ್ಗೆ ಬೇಡ, ನನ್ನ ಬಗ್ಗೆ ಕೇಳಿ. ನನಗೆ ಏನಿದೆ ನಾನು ಓಟು ಜನಗಳ ಹತ್ರ ಕೇಳ್ತಾ ಇದ್ದೀನಿ, ಮತ ನೀಡಿ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ದೀನಿ. ನನಗೆ ತೊಂದರೆ ಏನಿಲ್ಲ. ನಮ್ಮ ಜನ ಯಾವತ್ತು ಕೈ ಹಿಡಿತಾರೆ ಅಂತ ನನ್ನ ಬಲವಾದ ನಂಬಿಕೆ ಇದೆ. ಕುಮಾರಸ್ವಾಮಿ ಅವರು ಬಂದ ನಂತರದಲ್ಲಿ ಸ್ಟಾರ್ ಚಂದ್ರು ಅವರು ಸೈಲೆಂಟ್ ಆಗ್ತಾರೆ, ಈ ರೀತಿಯ ಊಹಾಪೋಹಗಳನ್ನ ಮೈತ್ರಿ ನಾಯಕರುಗಳು ಹರಡ್ತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ. ಇಂಥ ಒಂದು ಊಹಾಪೋಹಗಳನ್ನ ಹರಡ್ತಕ್ಕಂಥ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಿಮ್ಮ ಮುಖಾಂತರನೇ ಹೇಳ್ತೀನಿ, ನನ್ನ ಮಗ ಬಂದು ನಿಂತ್ಕೊಂಡ್ರು, ನಮ್ಮ ಅಣ್ಣ ಬಂದು ನಿಂತ್ಕೊಂಡ್ರು, ನಾನು ಎಲೆಕ್ಷನ್ ಒಂದ್ಸತಿ ಮಾತು ಕೊಟ್ಮೇಲೆ ಅದು ಹಿಂದೆ ಹೋಗೋದು ವಿಚಾರನೇ ಇಲ್ಲ. ಅವೆಲ್ಲ ಸುಳ್ಳು. ಅವೆಲ್ಲ ಮುಂದಿನ ದಿನಗಳು ನಿಮ್ಗೆ ಗೊತ್ತಾಗ್ತದೆ. ಸ್ಟಾರ್ ಚಂದ್ರು ಅವರು ಇದುವರೆಗೆ ಏನು ಪ್ರಮುಖ ನಾಯಕರುಗಳ ಜೊತೆ ಅಥವಾ ಪಕ್ಷಗಳ ಜೊತೆನಲ್ಲಿ ನಿಂತು ಚುನಾವಣೆ ಹಿಂದೆಯಿಂದ ಫೇಸ್ ಮಾಡೋದು, ಅಂದರೆ ಅವರ ಜೊತೆನಲ್ಲಿ ಸಪೋರ್ಟ್ ಆಗಿ ನಿಂತಿದ್ದವರು, ಇದೀಗ ನೇರವಾಗಿ ಚುನಾವಣೆ ಅಖಾಡಕ್ಕೆ ಧುಮುಕಿದ್ದೀರಿ. ಇದು ಕಷ್ಟ ಅನಿಸಿದೆ, ಏನು ಅನಿಸಿದೆ ಸರ್? ಮೊದಲು ನಾನು ಕಷ್ಟ ಅನ್ಕೊಂಡಿದ್ದೆ, ಬಂದು ಇಲ್ಲೆಲ್ಲ ಓಡಾಡಿದ ಮೇಲೆ ಈಸಿ ಇದೆ, ತೊಂದರೆ ಇಲ್ಲ. ಬೆಂಬಲ ಕೊಟ್ಟ ಈಗ ಓಟ್ ಹಾಕೋರು ಜನ ಬೆಂಬಲ ಕೊಡ್ತು ಅಂದ್ರೆ ಯಾವುದು ಕಷ್ಟ ಆಗಲ್ಲ. ಏನು ಹೇಳ್ತೀರಾ ಸರ್, ಈಗ ಮಂಡ್ಯ ಕ್ಷೇತ್ರದ ಮತದಾರರ ಬಗ್ಗೆ ಗೆಲುವಿನ ವಿಶ್ವಾಸ ಇದೆಯಾ? ಅವರು ಕೊಡ್ತಿರ್ತಕ್ಕಂಥ ಪ್ರೀತಿ ಇರ್ಬೋದು, ಅಭಿಮಾನ, ವಿಶ್ವಾಸಗಳು, ಇದನ್ನೆಲ್ಲ ಕೂಡ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಿದ್ರಿ, ಏನು ಹೇಳ್ತೀರಿ ಅಂತ? ಇದೇ ಪ್ರೀತಿ ವಿಶ್ವಾಸ ಇಟ್ಕೊಂಡು 26ನೇ ತಾರೀಕು ಬಂದು ಮತಗಟ್ಟೆಗೆ ಬಂದು ಕಾಂಗ್ರೆಸ್ ಗುರುತಿಗೆ ಮತ ಹಾಕಿ ನನ್ನ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಸೊ ಇದಿಷ್ಟು ಏನು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಮಾತಾಗಿರ್ತಕ್ಕಂಥದ್ದು. ಏನು ಎಲ್ಲ ರೀತಿಯಲ್ಲೂ ಕೂಡ ನಾನು ಈ ಚುನಾವಣೆಯನ್ನು ಫೇಸ್ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇನೆ, ಯಾವುದೇ ಥರದ ಹೂವಾಪೋಹಕ್ಕೂ ಕೂಡ ಯಾರೂ ಕೂಡ ಕಿವಿಗೊಡಬೇಡಿ, ನಾನು ಚುನಾವಣೆಗೆ ಫೇಸ್ ಮಾಡ್ತೇನೆ, ನಾನು ಗೆಲ್ತೇನೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.